ನಿಲ್ಬಾರ್ದು, ಚಪ್ಪರ ನಿಲ್ಬಾರ್ದು, ಮಕ್ಕಳು ಬರೋವಾಗ ಚಪ್ಪರ ಬರ್ತಾನೆ ಇರ್ಬೇಕು. ಇವಾಗ ಕನ್ನಡ ಶಾಲೆ ಬಗ್ಗೆ ನಿಮ್ಗೇನು ಅನ್ಸುತ್ತೆ? ನಿಮಗೆ ಏನು ಇಷ್ಟ ಆಗ್ತಿದೆ, ಏನು ಇಷ್ಟ ಆಗ್ತಿಲ್ಲ, ಬೇರೆ ಏನು ಕಲಿಬೇಕು ನೀವು? ಏನು ಅನ್ಸುತ್ತೆ ಹೇಳಿ, ಪರವಾಗಿಲ್ಲ. ಯಾರು ಮಾತಾಡೋಕ್ಕೆ ಇಷ್ಟಪಡ್ತೀವಿ ಅವ್ರು ಕೈ ಎತ್ತಿ ಅವ್ರ ಹತ್ರ ಬರ್ತೀನಿ ನಾನು. ಯಾರು ಹೇಳಕ್ಕೆ ಇಷ್ಟ, ನಿಮ್ಗೇನು ಅನ್ನಿಸ್ತಾ ಇದೆ ಹೇಗಿರ ಅಂತ? ನನಗೆಲ್ಲರೂ ಇಷ್ಟ ಆಗಿದೆ. ಏನು ಇಷ್ಟ ಆಗಿಲ್ಲ? ಏನು ಇಷ್ಟ ಆಗಿಲ್ಲ ಅಂತ ಇಲ್ಲ, ಎಲ್ಲ ಇಷ್ಟ ಆಯ್ತಾ? ಎಲ್ಲರೂ ಚೆನ್ನಾಗಿ ಮಾಡ್ತಾರೆ. ನಂಗೂ ಅದೇ, ನನಗೆಲ್ಲ ಇಷ್ಟ ಆಯ್ತು ಕನ್ನಡ ಕ್ಲಾಸ್. ಏನು ಇಷ್ಟ ಆಗಿಲ್ಲ ನಿಮಗೆ? ಏನು ಇಷ್ಟ ಆಗಿಲ್ಲ. ಇಲ್ಲಿನ ಮಕ್ಕಳು ಏನು ಗೊತ್ತಾ, ಬರೀ ಇವರು ಕನ್ನಡ ಮಾತಾಡ್ತಾರೆ ಅಷ್ಟೇ. ಸೊ ಬರೆಯೋದು ಓದೋದು ಅದನ್ನ ಅಪ್ಲೈ ಮಾಡಲ್ಲ. ಯಾಕೆಂದ್ರೆ ಊರಲ್ಲಿರೋ ಮಕ್ಕಳು ಆಚೆ ಓದ್ತಾರೆ, ನ್ಯೂಸ್ ಪೇಪರ್ ಓದ್ತಾರೆ, ಶಾಲೆಯಲ್ಲಿ ಬರೀತಾರೆ. ಇಲ್ಲಿನ ಮಕ್ಕಳು ಬರೀ ಅವರು ಮನೇಲಿ ಮಾತಾಡೋದು ಅಷ್ಟೇ ಆಗೋದ್ರಿಂದ ಆ ಗ್ಯಾಪ್ ತುಂಬ ಜಾಸ್ತಿ ಇದೆ. ಬಟ್ ಆ ಗ್ಯಾಪ್ ಅನ್ನು ತುಂಬ ಚೆನ್ನಾಗಿ ಇವ್ರು ಕ್ಲೋಸ್ ಮಾಡಿದ್ದಾರೆ ಎಲ್ಲರೂ. ನನಗೆಲ್ಲ ಇಷ್ಟ ಆಯಿತು. ನಾನು ಹೇಳಬೇಕಂದ್ರೆ ನನಗೆ ನನಗೆಲ್ಲ ಇಷ್ಟ ಆಯಿತು. ಆಮೇಲೆ ಇಷ್ಟ ಆಗಿರೋದು ಏನೂ ಇಲ್ಲ. ಇಷ್ಟ ಆಗಿದ್ದಿರೋದೇನು ಇಲ್ಲ ಅವಳಿಗೆ. ಇವರು ಸಮೇತ ಅಂತ, ಸಮೇತನ ಅಣ್ಣ ಸಮರ್ಥ. ಅವರು ಸ್ಟುಟ್ಗಾರ್ಟಿಂದ ನಮ್ಮ ಕ್ಲಾಸಿಗೆ ಜಾಯ್ನ್ ಆಗೋದು. ಅವ್ರು ಈ ಉತ್ಸವಕ್ಕೋಸ್ಕರ ಸ್ಟುಟ್ಗಾರ್ಟಿಂದ ಬಂದಿದ್ದಾರೆ ನಮ್ಮ ಜೊತೆ ಹೇಳಿದ್ವಿ. ಓಕೆ, ಪೇರೆಂಟ್ಸ್ ಯಾರಾದರೂ ಶಾಲೆ ಬಗ್ಗೆ ನಿಮ್ಮ ಫೀಡ್ಬ್ಯಾಕು ಏನನ್ಸುತ್ತೆ ಹೇಳಿ. ನನ್ನ ಹೆಸರು ಪ್ರಕಾಶ್ ಅಂತ, ಸ್ಟುಟ್ಗಾರ್ಟ್ನಿಂದ ಬಂದಿದ್ದೀವಿ. ನಾವು 2 ಮಕ್ಕಳು ಕನ್ನಡ ಶಾಲೆಯಲ್ಲಿದ್ದಾರೆ. ಒಂದು ಫಸ್ಟ್ ಇದ್ರ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ನೀವು ತುಂಬ ಚೆನ್ನಾಗಿ ಈ ಪ್ರೋಗ್ರಾಮ್ನ ಆರ್ಗನೈಸ್ ಮಾಡಿದ್ದೀರಾ. ಹೀಗಾಗಿ ಖುಷಿ ಆಯಿತು ಇದೆಲ್ಲ ನೋಡಿ, ನಮ್ಮ ಜನಗಳನ್ನೆಲ್ಲ ನೋಡಿ ತುಂಬ ಸಂತೋಷ. ಇನ್ನೊಂದು ಕನ್ನಡ ಶಾಲೆ ಬಗ್ಗೆ ಮಾತಾಡಬೇಕು ಅಂದರೆ ನಮಗೆ ಮುಂಚೆನೇ ಆಸೆ ನಮ್ಮ ಮಕ್ಕಳಿಗೆ ಏನಾದರೂ ಕಲಿಸ್ಬೇಕು ಅಂತ. ಬಟ್ ನಾವೇ ಪಾಲಕರಾಗಿ ಹೇಳ್ಕೊಟ್ರೆ ಅವ್ರು ಅಷ್ಟೊಂದು ಕಲಿಯಲ್ಲ. ನಾವು ಎಷ್ಟು ಪ್ರಯತ್ನ, ಒಂದು 2-3 ವರ್ಷ ಪ್ರಯತ್ನ ಪಟ್ಟರು 1-2 ಜನ ಮುಂದೆ ಹೋಗ್ತಾ ಇರಲಿಲ್ಲ. ಹೀಗಾಗಿ ನಿಖಿಲ್ ಸರ್ ಇಲ್ಲ ಇವತ್ತು, ಅವರು ಮತ್ತು ಹೇಮಂತ್ ಸರ್ ಜೊತೆಯಾಗಿ ಶುರು ಮಾಡಿ ಇವಾಗ ಹೇಮಾ ಮೇಡಮ್ ಮತ್ತು ರಕ್ಷಿತಾ ಮೇಡಮ್ ಇವರೆಲ್ಲ ಜೊತೆಗೆ ಎಷ್ಟು ಚೆನ್ನಾಗಿ ನಡೆಸ್ತಾರೆ ಅಂದರೆ ಇದು ಸುಲಭದ ಮಾತಲ್ಲ. ಏನೋ ಸ್ಟಾರ್ಟ್ ಮಾಡ್ಬೋದು 1-2 ತಿಂಗಳು, ಅದಕ್ಕೆ ಸತತವಾಗಿ ಸಮಯ ಕೊಡೋದಿದೆಯಲ್ಲ ಮತ್ತು ತಾಳ್ಮೆ. ಯಾಕೆ ಈ ಮಕ್ಕಳು ಆನ್ಲೈನು ಒಂದೊಂದು ಸಾರಿ ಅಲ್ಲಿ ಸರಿಯಾಗಿ ಫೋಕಸ್ ಮಾಡಲ್ಲ. ಅದನ್ನೆಲ್ಲ ಕಂಟ್ರೋಲ್ ಮಾಡಿ ಅವ್ರು ಇಷ್ಟು ಚೆನ್ನಾಗಿ ಮಕ್ಕಳನ್ನ ವಾರಕ್ಕೆ ಒಂದೇ ಸರಿ ನಡೆಯೋದಿದು. ಇಷ್ಟೆಲ್ಲ ಮಾಡಿ ಆ ಮಕ್ಕಳು ಇವತ್ತು ಬರವಣಿಗೆ ಬಗ್ಗೆ ಏನಾದ್ರು ಒಂದು ಹಾಡಾಗಲಿ ಇದು ಮಾಡಿದಾಗ ನಮ್ಮೂರಲ್ಲಿ ನಮ್ಮ ಪೇರೆಂಟ್ಸ್ಗೂ ತುಂಬ ಖುಷಿ ಆಗೋದ್ರಿಂದ. ಸೊ ಇದೆಲ್ಲ ನಡೆಸ್ಕೊಡ್ತಾರಂತ ನಿಮ್ಮ ಶಿಕ್ಷಕರಿಗೆ ನಮ್ಮ ಹೃದಯದಿಂದ ಒಂದು ತುಂಬ 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 ವಂದನೆಗಳು. ಥ್ಯಾಂಕ್ ಯು ಸರ್. ನನ್ನ ಹೆಸರು ಅಜಿತ್. ಆ್ಯಕ್ಚುಲಿ ಥ್ಯಾಂಕ್ಸ್ ಫಾರ್ ದಿಸ್ ಇನಿಷಿಯೇಷನ್. ತುಂಬ ಒಳ್ಳೆ ಇನಿಷಿಯೇಷನ್. ಯಾಕಂದರೆ ಮಕ್ಕಳಿಗೆ ಅಂದರೆ ಭಾಷೆ ಬರೆಯೋದಾಗಲಿ ಓದೋದಾಗಲಿ ಮನೇಲಿ ಮಾತಾಡ್ಬೋದು, ಆದರೆ ಓದೋದು ಬರೆಯೋದು ತುಂಬ ಕಷ್ಟ ಆಗುತ್ತೆ. ಅವ್ರು ಹೇಳ್ದಂಗೆ ಬಾಲಕರಿಗೆ ಹೇಳ್ಕೊಡೋದು ಕಷ್ಟ. ಅದು ನಮಗೆ ಅನಿಸುತ್ತೆ. ಯಾಕಂದರೆ ಕನ್ನಡ ಲಿಪಿ ಅಷ್ಟು ಇಂಗ್ಲೀಷ್ ಥರ ಅಷ್ಟೊಂದು ಈಸಿ ಅಲ್ಲ. ಯಾಕಂದರೆ ಎಲ್ಲ ಕಾಗುಣಿತ ಆಗಲಿ ಮುಂದಿನ ಗ್ರಾಮರ್ ಕನ್ಸೆಪ್ಟ್ ಆಗಲಿ ಹೇಳ್ಕೊಡೋದು ಅಷ್ಟು ಈಸಿ ಅಲ್ಲ. ಅದು ಸತತ ಪ್ರಯತ್ನ, ನಿಮ್ಮ ಶ್ರಮ, ಅದು ಪ್ರತಿ ರವಿವಾರ ನೀವು ಕೊಡ್ತಾ ಇರೋ ನಿಮ್ಮ ಅಮೂಲ್ಯ ಸಮಯದಿಂದ ಇದು ಸಾಧ್ಯ ಆಗ್ತಾ ಇದೆ. ಅದು ಪಾಲಕರು ಮಾಡದೇ ಇರೋದನ್ನು ನೀವು ಮಾಡಿ ತೋರಿಸಿದ್ದೀರಾ. ಇದಕ್ಕೆ ಧನ್ಯವಾದಗಳು. ಯಾರಾದ್ರೂ ಮಾತಾಡ್ತೀರಾ? ಇದು
ನಮ್ಮಿಂದ ಅಷ್ಟೇ ಸಕ್ಸಸ್ ಆಗಿಲ್ಲ. ಇದಕ್ಕೆ ಕಾರಣ ಪೇರೆಂಟ್ಸ್ ಕೂಡ. ಯಾಕಂದ್ರೆ ಪೇರೆಂಟ್ಸು ಮನೆಯಲ್ಲಿ ಮಕ್ಕಳನ್ನ ಬೆಳಗ್ಗೆ ಎದ್ದೇಳಿಸಿ ಅವ್ರನ್ನ ರೆಡಿ ಮಾಡಿ ಕೂರಿಸಿ ನಾವು ಬನ್ನಿ ಅಂತ ಹೇಳಿದಾಗ ಜೊತೆ ಕರ್ಕೊಂಡು ಬಂದು, ಹೋದ್ವಾರ ಎಕ್ಸಾಮ್ ಇತ್ತು, ಅಲ್ಲಿಗೆ ಬಂದು ಬಿಟ್ಟು 3 hours ವೆಯ್ಟ್ ಮಾಡಿದ್ದಾರೆ. ಸೊ ಮಕ್ಳಿಗೆ ಏನೇ ಕೆಲಸ ಇದ್ರು ಕರ್ಕೊಂಡು ಬಂದು ಬಿಡ್ತಾರೆ. ಸೊ ಅವ್ರಿಗೂ ಕೂಡ ನಾವು ಚಪ್ಪಾಳೆಯನ್ನ ಹಾಕ್ಲೇಬೇಕು. ನೀವು ಗಮನಿಸುತ್ತೀರಾ, ಬ್ಯಾಂಗ್ಳೂರಲ್ಲಿ ಇದ್ರೂ ಮಕ್ಕಳಿಗೆ ಕನ್ನಡ ಹೇಳ್ಕೊಟ್ಟೋದನ್ನ ಎಷ್ಟೊಂದು ಜನ ಮರ್ತ್ಬಿಡ್ತಾರೆ. ಆದ್ರೂ ಹ್ಯಾಂಬರ್ಗ್ ಅಥವಾ ಬೇರೆ ದೇಶಗಳಲ್ಲಿ ಇದ್ರೂ ಕೂಡ ನಮ್ಮ ಭಾಷೆಯನ್ನ ಮರಿದೇನೆ ಅದನ್ನ ನೆನಪಿಸ್ಕೊಂಡು ಮಕ್ಕಳಿಗೆ ಹೇಳ್ಕೊಡ್ತಾ ನಾವು ಕೂಡ ಮಾತಾಡ್ತಾ ಅದನ್ನ ಇನ್ನೂ ಹೆಚ್ಚಿಸ್ತಾ ಇದ್ದೀವಿ. ಅದಕ್ಕೆ ನಿಜವಾಗ್ಲೂ ನಾನು ಎಲ್ರಿಗೂ ಅಭಿನಂದಿಸ್ತೀನಿ. ಇನ್ನೊಂದು ಆಸೆ ಇದೆ, ಏನಪ್ಪಾ ಅಂದ್ರೆ ನಮ್ಮ ಕನ್ನಡ ಶಾಲೆ ಬರೀ ಓದೋದು ಬರೆಯೋದು ಅದಕ್ಕೆ ಸೀಮಿತ ಆಗಬಾರ್ದು. ನಮ್ಮ ಮಕ್ಕಳಿಗೆ ನಾವು ಹೆಚ್ಚಿನ ಸಂಸ್ಕಾರ, ಹೆಚ್ಚಿನ ಸಂಸ್ಕೃತಿ ಎಲ್ಲನೂ ಕೂಡ ನಾವು ಹೇಳ್ಕೊಡ್ಬೇಕು. ಅದಕ್ಕೆ ನಿಮ್ಮೆಲ್ಲರ ಪ್ರೋತ್ಸಾಹ ಬೇಕು, ಹೆಚ್ಚಿನ ಶಿಕ್ಷಕರು ಬೇಕು. ಮತ್ತೆ ಮಕ್ಕಳನ್ನ ನಾವು ಬನ್ನಿ ಅಥವಾ ನಾವು ಹೇಳ್ಕೊಡ್ತೀವಿ ಅಂತ ಹೇಳಿದಾಗ ಅವ್ರನ್ನ ನೀವು ತಯಾರಿ ಮಾಡಿ ಕೂರಿಸ್ಬೇಕು. ಅದಕ್ಕೋಸ್ಕರ ನಾನು ನಿಮ್ಮ ಹತ್ರ ಕೇಳ್ಕೊಡ್ತೀನಿ, ದಯವಿಟ್ಟು ನೀವು ಪ್ರೋತ್ಸಾಹ ಮಾಡಿ. ನಮ್ಮ ಮಕ್ಕಳಿಗೆ ನಾವು ಒಳ್ಳೆಯ ಭವಿಷ್ಯವನ್ನು ರೂಪಿಸೋಣ. ನಮ್ಮ ಭಾಷೆನ ನಾವು ಮರಿಬಾರ್ದು. ಬೇರೆ ಭಾಷೆನ ಎಲ್ಲನೂ ಕಲಿಯೋಣ. ಇಂಗ್ಲಿಷ್ ಕಲಿಯೋಣ, ಹಿಂದಿ ಕಲಿಯೋಣ, ತಮಿಳ್ ಕಲಿಯೋಣ, ಇಲ್ಲಿ ಬಂದ್ಬಿಟ್ಟು ಬೇರೆ ದೇಶದ ಭಾಷೆಗಳನ್ನ ಕಲಿಯೋಣ. ಆದ್ರೆ ನಮ್ಮ ಕನ್ನಡ ಭಾಷೆನ ನಾವು ಮರಿಬಾರ್ದು. ಯಾಕಂದ್ರೆ ಅದು ನಮ್ಮ ಮಾತೃಭಾಷೆ, ನಮ್ಮ ಹೆಮ್ಮೆ, ನಮ್ಮ ಭಾಷೆ. ನಾನು ಶಾಲೆಯಲ್ಲಿ ಮಕ್ಕಳಿಗೆ ಹೇಳಿದ್ದೀನಿ, ಇಂಡಿಯಾಕ್ಕೆ ಹೋದಾಗ ನೀವು ಗಿಡ ನೆಡಬೇಕು ಅಂತ ಹೇಳಿ. ನೀವು ಕೂಡ ಇಂಡಿಯಾಕ್ಕೆ ಹೋದಾಗ ಮಕ್ಕಳೇ ಅಂತಲ್ಲ, ಯಾರಾದ್ರೂ ಕೂಡ ಒಂದು ಗಿಡನ ನೆಡೋದನ್ನ ದಯವಿಟ್ಟು ತಪ್ಪಿಸ್ಬೇಡಿ. ನಾವು ಶ್ರೀಮಂತರಾಗ್ತೀವಿ, ಒಳ್ಳೆ ಹಣನ ಮಾಡ್ತೀವಿ, ಆದ್ರೆ ನಾವು ನಮ್ಮ ಮಕ್ಕಳಿಗೆ ಒಳ್ಳೆ ಪರಿಸರನ ಬಿಟ್ಟು ಹೋಗ್ಬೇಕು. ದಯವಿಟ್ಟು ಇದನ್ನ ಒಂದು ಗೊತ್ತಿರೋ ವಿಷಯನೇ, ಆದ್ರೆ ಮರಿಬೇಡಿ. ಇಂಡಿಯಾಗೆ ಹೋದಾಗ ದಯವಿಟ್ಟು ಗಿಡ ನೆಡಿ. ವಿಭಾ ಹೊಸಂಗಡಿ. ನಿಧಿ. ಸಮರ್ಥ. ಶಿಶಿರ. सचेत नायक. भवित सुरेश. नमन बाबा गौड़. ನವನೀತ್. ನವನೀತ್ ಬಂದಿಲ್ಲ. ದಿಗಂತ್. ಅನ್ವಿತಾ. ವೈಭವ್. ಎಂಟ್ರಿ ಹೋಗಿ रघुपीत. प्रणव.
ಆದ್ಯ ಹೆಗಡೆ. ಸಂಹಿತಾ. ಆರ್ಯನ್ ಕಂಬೆ. ಸಾಯಿದೀಪ್. ನಿಸ್ಸರ್. ಜೋರಾಗಿ ಚಪ್ಪಾಳೆ. ಕಲಿಯೋದಕ್ಕೆ ವಯಸ್ಸು ಯಾವುದಾದ್ರೂ ಆಗಿರ್ಬೋದು. ಸನ್ನಿಧಿ ನಾಯ್ಕ್. ಮುಕ್ತಾ. ಮಕ್ಕಳಿಗೆ ಹೇಳ್ಕೊಡಕ್ ಹೋಗಿ ನಾವು ಕಲ್ತಿರೋದೇ ಹೆಚ್ಚು. ಆಕ್ಚುಲಿ ಕನ್ನಡ ಓದೋದು ಬರೆಯೋದೆಲ್ಲ ತುಂಬಾ ವರ್ಷ ಆಗಿತ್ತು. ಬರೆಯುವಾಗ ಕೈ ನಡುತ್ತಾ ಇದೆ ನಮ್ಗೆ. ಆಕ್ಚುಲಿ ಹೇಳ್ಬೇಕಂದ್ರೆ ಫಸ್ಟ್ ಪೆನ್ ಹಿಡಿದು ಕನ್ನಡನ ಬರೆಯೋದಕ್ಕೆ ಪ್ರಯತ್ನ ಪಟ್ಟಾಗ ಹೇಳ್ಬೇಕಂದ್ರೆ ನಾವು ಕೂಡ ಮಕ್ಕಳ ಜೊತೆ ಕಲಿತಾ ಇದೀವಿ. ಅದಕ್ಕೆ ಮಕ್ಕಳಿಗೆ ನಾವು ಥ್ಯಾಂಕ್ಸ್ ಹೇಳ್ಬೇಕು. ಒಂದೊಳ್ಳೆ ಅವಕಾಶ ಸಿಕ್ಕಿದೆ ನಮ್ಗೆ. ಮೋಹಿತ್. ಎಲ್ಲರೂ ಒಂದ್ಸಲಿ ಇಟ್ಕೊಳ್ಳಿ ಮೇಲೆ. ಎಲ್ಲರೂ ಖುಷಿ ಆಗ್ತಿದ್ಯಾ? ಮಕ್ಕಳಿಗೆಲ್ಲ ಖುಷಿ ಆಗ್ತಿದ್ಯಾ? ಪೇರೆಂಟ್ಸಿಗೆ ಖುಷಿ ಆಯ್ತಾ? ಎಲ್ಲ ಇಲ್ಲಿ ನೋಡಿ ಎಲ್ಲ ಎಲ್ಲ ಸರ್ಟಿಫಿಕೇಟ್ ನೀಟಾಗಿ ನೋಡಿಸಿ ಈಚೆ. ಎಲ್ಲ ರೆಡಿ.